ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾಗುತ್ತಾ? ಹೀಗೊಂದು ಅನುಮಾನಕ್ಕೆ ಕಾರಣ ಆಗ್ತಾ ಇರೋದು ಖಂಡಿತ ಕಾವೇರಿ ನದಿ ನೀರಿನ ವಿಷಯನೂ ಅಲ್ಲ, ಮೇಕೆದಾಟು ಡ್ಯಾಮ್ ಅಂತೂ ಅಲ್ಲವೇ ಅಲ್ಲ. ಇಲ್ಲಿ ವಿವಾದಕ್ಕೆ ಕಾರಣ ಆಗಲಿರೋದು ಹೊಸೂರಿನ ಬಳಿ ತಮಿಳುನಾಡು ನಿರ್ಮಾಣ ಮಾಡೋದಕ್ಕೆ ಹೊರಟಿರುವ ಏರ್ಪೋರ್ಟು. ಅರೆ, ಇದು ಹಳೆ ವಿಷಯ ಅಲ್ವೇನ್ರಿ, ಇದರಲ್ಲಿ ಹೊಸ್ತೇನಿದೆ ಅಂತ ನಿಮಗನ್ನಿಸ್ಬೋದು. ಆದರೆ ಈಗ ಹೊರಬರ್ತಾ ಇರೋ ಮಾಹಿತಿ ಕರ್ನಾಟಕ ಸರ್ಕಾರದ ಪಾಲಿಗೆ ಕರ್ಣ ಕಠೋರ ಅನ್ನಿಸ್ತಾ ಇದೆ. ಯಾಕೆಂದರೆ ತಮಿಳುನಾಡು ತನ್ನ ಹೊಸ ಏರ್ಪೋರ್ಟ್ ವಿಷಯದಲ್ಲಿ ಕರ್ನಾಟಕಕ್ಕಿಂತ ಸ್ಪೀಡಾಗಿ ಕೆಲಸ ಮಾಡ್ತಾ ಇದೆ. ಎರಡೂ ಕಡೆ ಸರ್ಕಾರ ನಡೆಸ್ತಾ ಇರೋ ಪಕ್ಷಗಳಲ್ಲಿ ಏನೇ ದೋಸ್ತಿ ಇದ್ದರೂ ಅದು ಅಭಿವೃದ್ಧಿಯ ವಿಷಯದಲ್ಲಿ, ಸ್ಪರ್ಧೆಯ ವಿಷಯದಲ್ಲಿ ಯಾವ ದೋಸ್ತಿನೂ ಇಲ್ಲ ಅನ್ನೋದನ್ನು ತಮಿಳುನಾಡು ತೋರಿಸ್ತಾ ಇದೆ. ಅವರಿಗಾಗಲೇ ಹೊಸ ಏರ್ಪೋರ್ಟ್ ನಿರ್ಮಾಣಕ್ಕೆ ಸ್ಥಳವನ್ನು ಕೂಡ ಫೈನಲ್ ಮಾಡಿದಂತೆ ಕಾಣ್ತಾ ಇದೆ. ಅದು ಮುಂದಿನ ದಿನಗಳಲ್ಲಿ ನಮ್ಮ ಕೆಂಪೇಗೌಡ ಏರ್ಪೋರ್ಟ್ ವ್ಯಾಪಾರವನ್ನು ಸ್ವಲ್ಪ ಮಟ್ಟಿಗೆ ಕಿತ್ತುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಿದು ತಮಿಳುನಾಡು ಸರ್ಕಾರದ ಮಾಸ್ಟರ್ ಪ್ಲ್ಯಾನ್? KIALಗಿಂತಲೂ ತುಂಬ ಹತ್ತಿರ ನಿರ್ಮಾಣ ಆಗ್ತಾ ಇರೋ ಈ ಏರ್ಪೋರ್ಟನ್ನು ನಿಭಾಯಿಸೋದಕ್ಕೆ ರಾಜ್ಯ ಸರ್ಕಾರ ಏನು ಮಾಡಲಿದೆ, ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ನಿಮ್ಮಲ್ಲಿ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಮತ್ತಷ್ಟು ಜನ ಈಗಾಗಲೇ ಚಾನಲ್ಗಳನ್ನು ಮಾಡಿರ್ತೀರಿ, ಆದರೆ ಅವುಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನೋದು ಗೊತ್ತಾಗದ ಗೊಂದಲದಲ್ಲಿರ್ತೀರಿ. ನಿಮಗಾಗಿನೇ ನಾವು ಇದೇ ಆಗಸ್ಟ್ 29, 30 ಮತ್ತು 31ನೇ ತಾರೀಕು ಆಫ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿಗಾಗಿ 9972379459 ನಂಬರ್ಗೆ ಸಂಪರ್ಕಿಸಿ. ಗೆಳೆಯರೆ, ದಕ್ಷಿಣ ಭಾರತದಲ್ಲಿ ವಿಸ್ತೀರ್ಣದ ದೃಷ್ಟಿಯಿಂದ ಅತಿದೊಡ್ಡ ರಾಜ್ಯ ಅಂದರೆ ಅದು ಕರ್ನಾಟಕ. ಆ ನಂತರದ ಸ್ಥಾನದಲ್ಲಿ ಆಂಧ್ರ ಪ್ರದೇಶ ಇದೆ. 3ನೇ ಸ್ಥಾನದಲ್ಲಿ ತಮಿಳುನಾಡು ಬರುತ್ತೆ. ಆದರೆ GDPಯ ವಿಷಯಕ್ಕೆ ಬಂದರೆ ಇಡೀ ದೇಶದಲ್ಲಿ 2ನೇ ಅತಿ ಹೆಚ್ಚು GDPಯನ್ನು ಹೊಂದಿರುವ ಅಥವಾ 2ನೇ ಅತ್ಯಂತ ಶ್ರೀಮಂತ ರಾಜ್ಯ ಅನ್ನಿಸ್ಕೊಳ್ಳೋದು ತಮಿಳುನಾಡು. ಮೊದಲ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 3ನೇ ಸ್ಥಾನದಲ್ಲಿ ಗುಜರಾತ್ ಇದೆ, 4ನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಇಲ್ಲಿ ಅತಿ ಹೆಚ್ಚು ಭೂಪ್ರದೇಶ ಇದ್ದರೂ ಕೂಡ ಶ್ರೀಮಂತಿಕೆ ಇಲ್ಲ. GDPಯಲ್ಲಿ ನಾವು ತಮಿಳುನಾಡಿಗಿಂತ ಹಿಂದಿದ್ದೀವಿ. ಹೀಗೆ ಯಾಕೆ ಅಂದರೆ ಅಲ್ಲಿ ಇಂಡಸ್ಟ್ರಿಗಳ ಬೆಳವಣಿಗೆ ನಮಗಿಂತ ಹೆಚ್ಚಿದೆ. ಅಭಿವೃದ್ಧಿಯ ವಿಷಯದಲ್ಲಿ ಅವರು ನಮಗಿಂತ ಸ್ಪೀಡ್ ಆಗಿದ್ದಾರೆ. ಕೇಂದ್ರದಲ್ಲಿ ಸರ್ಕಾರ ಯಾವುದು ಬೇಕಾದರೂ ಇರಲಿ, ಅಲ್ಲಿಂದ ಹಣ ತರೋದ್ರಲ್ಲಿ ಅವರು ನಮಗಿಂತ ಗಟ್ಟಿ ಇದ್ದಾರೆ. ಇನ್ನು ಭಾರತದಲ್ಲಿ ಅತಿ ಹೆಚ್ಚು ವಿಮಾನ ನಿಲ್ದಾಣಗಳನ್ನು ಹೊಂದಿರುವ ರಾಜ್ಯಗಳ ಪಟ್ಟಿಯಲ್ಲಿ ಕೂಡ ತಮಿಳುನಾಡು 3ನೇ ಸ್ಥಾನದಲ್ಲಿದೆ. ನಾವು 7ನೇ ಸ್ಥಾನದಲ್ಲಿದ್ದೀವಿ. ಇದೆಲ್ಲದರ ಜೊತೆ ಈಗ ಅವರು ಇನ್ನೂ ಒಂದು ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದಾರೆ. ಅದನ್ನು ಬೆಂಗಳೂರಿನ ಗಡಿಯಲ್ಲಿ ಮಾಡ್ತಾ ಇದ್ದಾರೆ. ಬೆಂಗಳೂರನ್ನು ಗಮನದಲ್ಲಿಟ್ಟುಕೊಂಡೇ ಮಾಡ್ತಾ ಇದ್ದಾರೆ. ಗೆಳೆಯರೆ, ಕಳೆದ ವರ್ಷ ತಮಿಳುನಾಡು ಸರ್ಕಾರ ಹೊಸೂರು ಏರ್ಪೋರ್ಟ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತು. ತಮಿಳುನಾಡಲ್ಲಿ ಮತ್ತೊಂದು ಏರ್ಪೋರ್ಟನ್ನು ಮಾಡಬೇಕು, ಅದು ಹೊಸೂರಿನ ಬಳಿ ಇದ್ದರೆ ಚಂದ. ಈಗಾಗಲೇ ಇರುವ ತಿರುಚಿ, ಮಧುರೈ, ಚೆನ್ನೈ ಏರ್ಪೋರ್ಟ್ಗಳಿಗಿಂತ ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ. ಹೊಸೂರು ಅನ್ನೋದು ಇಂಡಸ್ಟ್ರಿಯಲ್ ಹಬ್, ಹೀಗಾಗಿ ಇಲ್ಲಿಗೊಂದು ಏರ್ಪೋರ್ಟ್ ಇದ್ದರೆ ಕನೆಕ್ಟಿವಿಟಿ ಹೆಚ್ಚಾಗುತ್ತೆ ಅಂತ ತಮಿಳುನಾಡಿನ ಮುಖ್ಯಮಂತ್ರಿ ಹೇಳಿದರು. ಹಾಗೆ ಹೇಳಿ ಅವರು ಸುಮ್ಮನಾಗಲಿಲ್ಲ. ಬದಲಿಗೊಂದಷ್ಟು ಕೆಲಸಗಳೂ ಶುರುವಾದವು. ಹೊಸೂರು ಬಳಿ ಏರ್ಪೋರ್ಟನ್ನು ನಿರ್ಮಾಣ ಮಾಡೋದಕ್ಕೆ ತಮಿಳುನಾಡು ಸರ್ಕಾರ 2,000 ಎಕರೆಯಷ್ಟು ಭೂಮಿಯನ್ನು ಕೊಡೋದಕ್ಕೆ ಸಿದ್ಧ ಇದೆ ಅನ್ನೋ ಮಾತುಗಳನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಲಾಯಿತು. ಆ ಬಳಿಕ ಹೊಸೂರು ಏರ್ಪೋರ್ಟ್ನ ವಿಷಯ ಹೆಚ್ಚಾಗಿ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಅದರಲ್ಲೂ ಕರ್ನಾಟಕದ ಸರ್ಕಾರಕ್ಕೆ ಇದು ತಲೆನೋವಾಗಿ ಪರಿಣಮಿಸ್ತಾ ಹೋಯಿತು. ಯಾಕೆಂದರೆ ಒಂದು ವೇಳೆ ಹೊಸೂರಲ್ಲಿ ಏರ್ಪೋರ್ಟ್ ನಿರ್ಮಾಣ ಆದರೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರುವ ಜನ ಕಡಿಮೆ ಆಗಬಹುದು. ಈಗ ಭಾರತದಲ್ಲಿನ ಬ್ಯುಸಿಯೆಸ್ಟ್ ಏರ್ಪೋರ್ಟ್ಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ ಕೂಡ ಒಂದು ಅನ್ನಿಸ್ಕೊಳ್ತಾ ಇದೆ. ದೆಹಲಿ ಹಾಗೂ ಮುಂಬೈ ಏರ್ಪೋರ್ಟ್ಗಳ ನಂತರ ಅತಿ ಹೆಚ್ಚು ಪ್ರಯಾಣಿಕರು ಬರೋದು ಬೆಂಗಳೂರು ಏರ್ಪೋರ್ಟ್ಗೆ. ಹೀಗಿರುವಾಗ ಹೊಸೂರಲ್ಲಿ ಇನ್ನೂ ಒಂದು ಏರ್ಪೋರ್ಟ್ ಆದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರೋ ಜನ ಕಡಿಮೆ ಆಗ್ತಾರೆ ಅನ್ನೋ ಮಾತುಗಳು ಕೇಳಿಬಂದವು. ಅದಕ್ಕೆ ಕಾರಣ ಹೊಸೂರು ಬೆಂಗಳೂರಿನ IT ಹಬ್ಗೆ ತುಂಬಾ ಹತ್ತಿರದಲ್ಲಿದೆ ಅನ್ನೋದು. ಈಗ ಉದಾಹರಣೆಗೆ ನಾವು ನೋಡೋದಾದರೆ ಬೆಂಗಳೂರಲ್ಲಿ ಅತಿ ಹೆಚ್ಚು IT ಪಾರ್ಕ್ಗಳಿರೋದು ಎಲೆಕ್ಟ್ರಾನಿಕ್ ಸಿಟಿ, ಬೆಂಗಳೂರು ದಕ್ಷಿಣ ಮತ್ತು ವೈಟ್ ಫೀಲ್ಡ್ ಕಡೆ. ಇಲ್ಲಿ ವೈಟ್ ಫೀಲ್ಡಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ 35 ಕಿಲೋಮೀಟರ್ನಷ್ಟು ದೂರ ಇದೆ. ಹಾಗೆಯೇ ಬೆಂಗಳೂರಿನ ಟ್ರಾಫಿಕ್ಕಲ್ಲಿ ಆ ದೂರವನ್ನು ಕ್ರಮಿಸೋದಕ್ಕೆ ಕಡಿಮೆ ಅಂದರೂ 1 ಗಂಟೆ 17 ನಿಮಿಷ ಬೇಕು. ಇದು ಸಂಜೆ 5 ಗಂಟೆಯ ಒಳಗಿನ ಲೆಕ್ಕಾಚಾರ. ಪೀಕ್ ಅವರಲ್ಲಾದರೆ ಇನ್ನಷ್ಟು ಸಮಯ ಹೆಚ್ಚಾಗಬಹುದು. ಹಾಗೆಯೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ನಾವು ನೋಡೋದಾದರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಕಡಿಮೆ ಅಂದರೂ ಕೂಡ 52 ಕಿಲೋಮೀಟರ್ಗಳಷ್ಟು ದೂರ ಇದೆ. ಆದರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಹೋಗುವ ಈ ಹಾದಿಯನ್ನು ಕ್ರಮಿಸೋದಕ್ಕೆ 2 ಗಂಟೆಗೂ ಅಧಿಕ ಸಮಯ ಬೇಕಾಗುತ್ತೆ. ಇನ್ನು 74 ಕಿಲೋಮೀಟರ್ ದೂರದ ರಸ್ತೆಯಲ್ಲಿ ಹೋದರೂ 1.25 ಗಂಟೆಯಷ್ಟು ಸಮಯ ಬೇಕೇ ಬೇಕು.
ಇಲ್ಲಿ ಬೆಂಗಳೂರಿನಿಂದ ಫ್ಲೈಟಲ್ಲಿ ನೀವು ಮುಂಬೈಗೆ ಹೋಗೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೋ ಅಷ್ಟು ಟೈಮು ನಿಮಗೆ ಪೀಕ್ ಅವರಲ್ಲಿ ವೈಟ್ ಫೀಲ್ಡ್ನಿಂದ ಏರ್ಪೋರ್ಟ್ಗೆ ಹೋಗೋದಕ್ಕೆ ಬೇಕಾಗುತ್ತೆ. ಹಾಗೆಯೇ ಬೆಂಗಳೂರು ದಕ್ಷಿಣದಿಂದ ಹೋಗೋವರಿಗೆ ಕೂಡ ಕೆಂಪೇಗೌಡ ಏರ್ಪೋರ್ಟ್ನ ಹಾದಿ ಅನ್ನೋದು ಟ್ರಾಫಿಕ್ನ ಕಾರಣದಿಂದ ದೂರದ ಹಾದಿ ಅಂತಲೇ ಅನ್ನಿಸ್ಕೊಳುತ್ತೆ. ಆದರೆ ಇದೇ ಪ್ರದೇಶದಿಂದ ಹೊಸೂರನ್ನು ತಲುಪೋದು ಇದ್ದದರಲ್ಲಿ ಸ್ವಲ್ಪ ಹತ್ತಿರ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಈಗ ಉದಾಹರಣೆಗೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಹೊಸೂರಿಗೆ 25.5 ಕಿಲೋಮೀಟರ್. ಈ ದೂರವನ್ನು ಕ್ರಮಿಸೋದಕ್ಕೆ 54 ನಿಮಿಷಗಳು ಬೇಕು. ಹಾಗೆಯೇ ವೈಟ್ ಫೀಲ್ಡ್ನಿಂದ ಹೊಸೂರಿಗೆ ಬರೋದಕ್ಕೆ 43 ಕಿಲೋಮೀಟರ್ ಆಗುತ್ತೆ. ಆ ದಾರಿಯನ್ನು ಕ್ರಮಿಸೋದಕ್ಕೆ 1.25 ಗಂಟೆಯಷ್ಟು ಸಮಯ ಬೇಕಾಗುತ್ತೆ. ಸೊ ಇಲ್ಲಿ ಬೆಂಗಳೂರಿನ ದಕ್ಷಿಣ ಭಾಗ ಹಾಗೂ ವೈಟ್ ಫೀಲ್ಡ್ ಪ್ರದೇಶದ ಜನರಿಗೆ ಹೊಸೂರು ಏರ್ಪೋರ್ಟ್ ಅನ್ನೋದು ನಮ್ಮ ಕೆಂಪೇಗೌಡ ಏರ್ಪೋರ್ಟ್ಗಿಂತಲೂ ಹತ್ತಿರ ಆಗಿಬಿಡುವ ಸಾಧ್ಯತೆ ಇರುತ್ತೆ. ಸೊ ಈ ಭಾಗದ ಜನ ಕೆಂಪೇಗೌಡ ಏರ್ಪೋರ್ಟ್ಗೆ ಹೋಗೋದನ್ನು ಬಿಟ್ಟು ಹೊಸೂರು ಏರ್ಪೋರ್ಟ್ಗೆ ಹೋಗೋದಕ್ಕೆ ಶುರು ಮಾಡಬಹುದು. ಇದು ಕರ್ನಾಟಕದ ಆದಾಯದ ಮೇಲೆ ಹಾಗೂ ಬೆಂಗಳೂರಿನ ಏರ್ಪೋರ್ಟ್ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುತ್ತೆ ಅನ್ನೋ ಮಾತುಗಳು ಕೇಳಿಬಂದವು. ಗೆಳೆಯರೆ, ಇಲ್ಲಿ ಬೆಂಗಳೂರು ಬೆಳೀತಾ ಇದೆ, ಇಲ್ಲಿಗೆ ಬರೋ ಜನ ಕೂಡ ಹೆಚ್ಚಾಗ್ತಾ ಇದ್ದಾರೆ. ಹೀಗಾಗಿ ಕೆಂಪೇಗೌಡ ಏರ್ಪೋರ್ಟ್ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಇದನ್ನ ಕಡಿಮೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಇನ್ನೂ ಒಂದು ಏರ್ಪೋರ್ಟ್ ಅನ್ನ ಮಾಡೋದಕ್ಕೆ ಜಾಗ ಹುಡುಕ್ತಾ ಇದೆ. ಈಗಾಗಲೇ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಗೂ ನೆಲಮಂಗಲದ ಬಳಿಯಲ್ಲಿ ಒಂದಷ್ಟು ಜಾಗಗಳನ್ನು ಗುರುತಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದ್ಯಾವುದೂ ಕೂಡ ಇನ್ನೂ ಫೈನಲ್ ಅಂತೂ ಆಗಿಲ್ಲ. ಇಲ್ಲಿ ಏರ್ಪೋರ್ಟ್ ಅಥವಾ ಇನ್ಯಾವುದೋ ದೊಡ್ಡ ಪ್ರಾಜೆಕ್ಟ್ ಅಂದ್ರೆ ನಮ್ಮಲ್ಲಿ ರಿಯಲ್ ಎಸ್ಟೇಟ್ನ ಸುಗ್ಗಿ ಶುರುವಾಗುತ್ತೆ. ಬೆಂಗಳೂರು ಅಂತಲ್ಲ, ಯಾವುದೇ ಮಹಾನಗರದಲ್ಲೂ ಆಗೋದನ್ನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಲ್ಲೆಲ್ಲೋ ಏರ್ಪೋರ್ಟ್ ಬರುತ್ತೆ ಅಂತ ಸುದ್ದಿ ಹಬ್ಬಿಸೋ ಮೊದಲು ಆ ಜಾಗದಲ್ಲಿ ರಾಜಕಾರಣಿಗಳು ಅವರ ಚೇಲಾಗಳು ಒಂದಷ್ಟು ಭೂಮಿಯನ್ನು ಖರೀದಿ ಮಾಡ್ತಾರೆ ಕಡಿಮೆ ರೇಟ್ಗೆ. ಆನಂತರ ಅಲ್ಲಿ ಏರ್ಪೋರ್ಟ್ ಬರುತ್ತೆ ಅನ್ನೋ ಸುದ್ದಿ ಹಬ್ಬತ್ತೆ. ತಕ್ಷಣ ಜಮೀನಿಗೆ ಚಿನ್ನದ ಬೆಲೆ, ಕಡಿಮೆ ಬೆಲೆಗೆ ರೈತರ ಹತ್ರ ಖರೀದಿ ಮಾಡಿದ ಜಮೀನನ್ನು ಮಾರಾಟ ಮಾಡಿ ದೊಡ್ಡ ಮಟ್ಟದ ಲಾಭವನ್ನು ಅವರು ಮಾಡ್ಕೋತಾ ಹೋಗ್ತಾರೆ. ಆಮೇಲೆ ಇನ್ನೆಲ್ಲೋ ಅವರು ಜಾಗ ಖರೀದಿ ಮಾಡ್ತಾರೆ, ಅಲ್ಲಿ ಕೂಡ ಏರ್ಪೋರ್ಟು ಮತ್ತೇನೋ ಬರುತ್ತೆ ಅನ್ನೋ ಸುದ್ದಿ, ಅಲ್ಲಿ ಬೆಲೆ ಹೆಚ್ಚಳ, ಭರ್ಪೂರ ಲಾಭ. ಇದು ಒಂದು ಹಣ ಮಾಡೋ ತಂತ್ರ ಕೂಡ. ಇನ್ನು ನಮ್ಮಲ್ಲಿ ಅದೇ ಆಗ್ತಾ ಇದೆ ಅಂತೇನೋ ನಾನು ಹೇಳೋದಕ್ಕೆ ಹೋಗ್ತಾ ಇಲ್ಲ. ಆದರೆ ನೆಲಮಂಗಲನ, ಬೆಂಗಳೂರು ದಕ್ಷಿಣ ಜಿಲ್ಲೆನ ಎಲ್ಲಿ ಏರ್ಪೋರ್ಟ್ ಮಾಡ್ತಾರೆ ಅನ್ನೋದು ಇನ್ನೂ ಖಚಿತವಾಗಿ ಗೊತ್ತಾಗಿಲ್ಲ. ಅಟ್ಲೀಸ್ಟ್ ಹಳೆಯ HAL ಏರ್ಪೋರ್ಟನ್ನು ಮತ್ತೆ ಶುರು ಮಾಡಿ ಅನ್ನೋ ಒತ್ತಡಗಳಿವೆ. ಆದರೆ ಆ ಬಗ್ಗೆ ಕೂಡ ಇನ್ನು ಯಾವ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ನಾವು ರಾಮನಗರನ ನೆಲಮಂಗಲನ ಅಂತ ಟಾಸ್ ಹಾಕೋದೊಂದು ಬಿಟ್ಟು ಮಿಕ್ಕಿದ್ದು ಎಲ್ಲವನ್ನು ಮಾಡ್ತಾ ಕೂತಿದ್ರೆ ತಮಿಳುನಾಡು ಅಲ್ಲಿ ಬೇರೆಯದ್ದೇ ಆಟವನ್ನು ಕಟ್ತಾ ಇದೆ. ಅವರೀಗ ಏರ್ಪೋರ್ಟನ್ನು ಎಲೆಕ್ಟ್ರಾನಿಕ್ ಸಿಟಿ ಹಾಗೂ ವೈಟ್ ಫೀಲ್ಡ್ ಎರಡಕ್ಕೂ ಹತ್ತಿರವಾಗುವ ಹಾಗೆ ಬೇರಿಗೈ ಮತ್ತು ಬಾಗಲೂರು ಬಳಿಯಲ್ಲಿ ಗುರುತಿಸಿದ್ದಾರೆ. ಅದಕ್ಕಾಗಿ ಕೃಷ್ಣಗಿರಿ ಜಿಲ್ಲೆಯಲ್ಲಿನ ಸ್ಥಳಗಳ ಬಗ್ಗೆ ಅಬ್ಸ್ಟ್ರಕಲ್ ಲಿಮಿಟೇಷನ್ ಸರ್ಫೇಸ್ನಿಂದ ಮಾಹಿತಿಯನ್ನು ಕೂಡ ಪಡೆಯಲಾಗಿದ್ದು, ಕೃಷ್ಣಗಿರಿ ಜಿಲ್ಲೆಯ ಬೆಳಗೊಂಡನಪಲ್ಲಿಗಿಂತಲೂ ಈ ಬೇರಿಗೈ ಹಾಗೂ ಬಾಗಲೂರುಗಳ ನಡುವಿನ ಜಾಗ ತುಂಬ ಸೂಕ್ತ ಅಂತ ಹೇಳಲಾಗ್ತಾ ಇದೆ. ಸೊ ಅಲ್ಲೇ ಹೊಸ ಏರ್ಪೋರ್ಟ್ ಬರುವ ಸಾಧ್ಯತೆ ಇರುತ್ತೆ. ಗೆಳೆಯರೆ, ಬಾಗಲೂರು ಹಾಗೂ ಬೇರಿಗೈ ನಡುವಿನ ಪ್ರದೇಶ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಈ ಪ್ರದೇಶ ವೈಟ್ ಫೀಲ್ಡ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಎರಡಕ್ಕೂ ಹತ್ತಿರ ಆಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಾಗಲೂರಿಗೆ 30 ಕಿಲೋಮೀಟರ್ ಆದರೆ ವೈಟ್ ಫೀಲ್ಡ್ನಿಂದ ಬಾಗಲೂರಿಗೆ ಕೂಡ 30 ಕಿಲೋಮೀಟರ್ ದೂರ ಆಗುತ್ತೆ. ಸೊ ಎರಡೂ ಪ್ರದೇಶಗಳಿಗೆ ಹತ್ತಿರ ಆಗೋದಷ್ಟೇ ಅಲ್ಲದೆ ಬೆಂಗಳೂರಿನ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ನಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಪ್ರದೇಶ ಇದೆ. ಸೊ ಇಲ್ಲಿಗೆ ಕರ್ನಾಟಕದಿಂದಲೇ ಹೆಚ್ಚಿನ ಜನರನ್ನು ಸೆಳೆಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಹಾಗೆಯೇ ಹೊಸೂರಲ್ಲಿರುವ 500ಕ್ಕೂ ಹೆಚ್ಚು ಬೃಹತ್ ಕೈಗಾರಿಕೆಗಳು ಮತ್ತು 3000ಕ್ಕೂ ಅಧಿಕ MSMEಗಳಿಗೆ ಇದು ದೊಡ್ಡ ಅನುಕೂಲವನ್ನು ಮಾಡಿಕೊಡುತ್ತೆ. ಸರಕು ಸಾಗಾಣಿಕೆಯ ವಿಷಯದಲ್ಲಿ ಕೂಡ ಹೊಸೂರು ಏರ್ಪೋರ್ಟ್ ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ಭಾಗಗಳ ಜನರಿಗೆ ಅನುಕೂಲ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ತಮಿಳುನಾಡು ಸರ್ಕಾರ ಈ ಭಾಗದಲ್ಲಿ ಏರ್ಪೋರ್ಟನ್ನು ನಿರ್ಮಿಸಿದ್ದೇ ಆದರೆ ಬೆಂಗಳೂರಿನ IT ಸೆಕ್ಟಾರ್ನ ಪ್ರಯಾಣಿಕರನ್ನು ತನ್ನತ್ತ ಸೆಳೆಯೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಇದಕ್ಕೆ ಕರ್ನಾಟಕ ಏನು ಮಾಡೋದಕ್ಕೆ ಆಗೋದಿಲ್ವಾ? ಖಂಡಿತ ಸಾಧ್ಯ ಇದೆ. ಯಾಕೆಂದರೆ ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣ ಮಾಡೋದಕ್ಕೆ ರಾಜ್ಯ ಸರ್ಕಾರ ಹೊರಟಿದೆಯಲ್ಲ, ಅದನ್ನು ಅವರು ಆದಷ್ಟು ಬೇಗ ಮಾಡಿ ಮುಗಿಸಬೇಕು. ಯಾಕೆಂದರೆ ಹೊಸೂರು ಏರ್ಪೋರ್ಟ್ ಅನ್ನೋದು 2000 ಎಕರೆಗಳಲ್ಲಿ ನಿರ್ಮಾಣ ಆಗ್ತಾ ಇದ್ದರೆ ಬೆಂಗಳೂರಿನ ಮತ್ತೊಂದು ಏರ್ಪೋರ್ಟ್ 5000 ಎಕರೆಗಳಲ್ಲಿ ನಿರ್ಮಾಣ ಆಗುತ್ತೆ. ಸೊ ಇದು ಹೊಸೂರು ಏರ್ಪೋರ್ಟ್ಗಿಂತಲೂ ದೊಡ್ಡದಾದ ವಿಮಾನ ನಿಲ್ದಾಣ ಆಗುತ್ತೆ. ಅಂತಾರಾಷ್ಟ್ರೀಯ ಮಾರ್ಗದಲ್ಲಿ ಓಡಾಡುವ ದೊಡ್ಡ ವಿಮಾನಗಳು ಬೆಂಗಳೂರು ಏರ್ಪೋರ್ಟಲ್ಲಿ ಈಸಿಯಾಗಿ ಇಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕಾರ್ಗೋ ವಿಮಾನಗಳ ದೃಷ್ಟಿಯಿಂದ ಕೂಡ ಇದು ಅತ್ಯಂತ ಅನುಕೂಲಕರ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಕರ್ನಾಟಕ ಸರ್ಕಾರ ಈ ಬಗ್ಗೆ ಸೂಕ್ತವಾದ ನಿರ್ಧಾರವನ್ನು ಬೇಗ ತಗೋಬೇಕು. ಇನ್ನು ಎರಡನೇದಾಗಿ
ಹೊಸೂರಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಗಬೇಕು ಅಂದರೆ ಅದಕ್ಕೆ BIALನ ಅನುಮತಿಯನ್ನು ಕೂಡ ತಗೋಬೇಕಾಗತ್ತೆ. 2023ರವರೆಗೆ BIALನಿಂದ 150 ಕಿಲೋಮೀಟರ್ ಒಳಗೆ ಯಾವುದೇ ಮತ್ತೊಂದು ವಿಮಾನ ನಿಲ್ದಾಣ ಆಗಬಾರದು ಅಂತ ಬೆಂಗಳೂರು ಏರ್ಪೋರ್ಟ್ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಒಂದು ಒಪ್ಪಂದ ಆಗಿದೆ. ಹೀಗಾಗಿ ತಮಿಳುನಾಡು NOCಯನ್ನು ಪಡೆಯೋದಿಲ್ಲಿ ಕಡ್ಡಾಯ. ಆದರೆ ಇಲ್ಲಿ ಕರ್ನಾಟಕದ ಸರ್ಕಾರ ಇದೇ BIAL ಸಂಸ್ಥೆಗೇ ಎರಡನೇ ಏರ್ಪೋರ್ಟನ್ನು ಕೂಡ ಬಿಟ್ಟುಕೊಡುವ ಮಾತುಗಳನ್ನು ಆಡ್ತಾ ಇದೆ. ಸೊ ಅವರೇ ಬೆಂಗಳೂರಲ್ಲಿ ಮತ್ತೊಂದು ಏರ್ಪೋರ್ಟನ್ನು ನಿರ್ಮಾಣ ಮಾಡಿದರೆ ಬೆಂಗಳೂರು ಏರ್ಪೋರ್ಟ್ಗೆ ದಾರಿ ಕ್ಲಿಯರ್ ಆಗುತ್ತೆ, ತಮಿಳುನಾಡಿಗೆ NOC ಸಿಗೋದು ಕಷ್ಟ ಕೂಡ ಆಗಬಹುದು. ಇನ್ನು ಹೊಸೂರು ಏರ್ಪೋರ್ಟ್ನಿಂದ ಕರ್ನಾಟಕಕ್ಕೆ ಬರೋದಕ್ಕೆ ಮತ್ತು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಒಂದು ರಸ್ತೆ ಸಂಪರ್ಕ ಅನ್ನೋದು ಬೇಕೇ ಬೇಕಲ್ಲ. ಹೀಗಾಗಿ ನಮ್ಮ ರಸ್ತೆಗಳಲ್ಲಿ ಓಡಾಡುವ ವಾಹನಗಳಿಗೆ ಹೆಚ್ಚು ಶುಲ್ಕವನ್ನು ವಿಧಿಸುವ ಕೆಲಸವನ್ನು ಕೂಡ ಕರ್ನಾಟಕ ಸರ್ಕಾರ ಇಲ್ಲಿ ಮಾಡಬಹುದು. ಇದರಿಂದ ಹೊಸೂರು ಏರ್ಪೋರ್ಟ್ಗೆ ಹೋಗುವ ವಾಹನಗಳಿಗೆ ರಸ್ತೆ ದುಬಾರಿ ಅನ್ನೋದಾದರೆ ಅವರನ್ನು ಕರ್ನಾಟಕದಲ್ಲೇ ಇರೋ ಮತ್ತೊಂದು ಏರ್ಪೋರ್ಟನ್ನು ಬಳಸೋದಕ್ಕೆ ಪ್ರೇರೇಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲದರ ಜೊತೆಗೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕಿದರೂ ಕೂಡ ಸಹಜವಾಗಿ ಕೆಂಪೇಗೌಡ ಏರ್ಪೋರ್ಟನ್ನು ತಲುಪೋದಕ್ಕಿರುವ ಸಮಸ್ಯೆ ಕಡಿಮೆ ಆಗುತ್ತೆ. ಇಲ್ಲಿ ತಮಿಳುನಾಡು ನಮಗೆ ಕಾಂಪಿಟೇಟರ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋ ಬದಲು ನಮ್ಮಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸೋ ಕಡೆಗೆ ಸರ್ಕಾರ ಗಮನ ಕೊಟ್ಟರೂ ಸಾಕಾಗತ್ತೆ. ಆದರೆ ಇಲ್ಲಿ ಒಂದಂತೂ ಸತ್ಯ, ಅಭಿವೃದ್ಧಿಯ ವಿಷಯ ಬಂದಾಗ ಕರ್ನಾಟಕದ ರಾಜಕಾರಣಿಗಳಿಗೆ ಅವ್ರ ಪಕ್ಷ ಯಾವುದು ಬೇಕಾದರೂ ಇರಲಿ, ಇಚ್ಛಾಶಕ್ತಿ ಅನ್ನೋದು ಬೇರೆಯವರಿಗಿಂತ ಸ್ವಲ್ಪ ಕಡಿಮೆನೇ. ಇದು ಗೆಳೆಯರೆ, ತಮಿಳುನಾಡು ಹೊಸೂರಿನ ಬಳಿ ನಿರ್ಮಾಣ ಮಾಡೋದಕ್ಕೆ ಉದ್ದೇಶಿಸಿರುವ ಏರ್ಪೋರ್ಟ್ಗೆ ಜಾಗ ಫೈನಲ್ ಆಗ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.